ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಮಮ್ಮಿ ಇವತ್ತು ಹೊರಗಡೆ ಹೊರಟಿದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಆಲ್ರೆಡಿ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿದೆ, 1:30. ಸೊ ಹೊಟ್ಟೆ ಅಷ್ಟು ಹೋಗ್ಬಿಟ್ಟಿತ್ತು. ಇಲ್ಲೇ ಒರನ್ ಮಾಲ್ ಪಕ್ಕ ಇರೋ ಡಿಸ್ಟ್ರಿಕ್ಟ್ 6ಗೆ ನಾವು ಲಂಚ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಇವಾಗ ಹೊಟ್ಟೆ ಸಿಕ್ಕಾಪಟ್ಟೆ ಹಶು. ನಾನು ಫಸ್ಟ್ ಹ್ಯಾಂಡ್ ವಾಶ್ ಮಾಡೋಣ ಅಂತ ವಾಶ್ರೂಮಿಗೆ ಬಂದೆ. ಸೊ ಹ್ಯಾಂಡ್ ವಾಶ್ ಮಾಡಿ ತಲೆ ಸ್ನಾನ ಮಾಡಿ ತಲೆ ಬಂದುಬಿಟ್ಟು ಕೊಂಬೆ ಮಾಡಿಲ್ಲ, ಹಾಗೇ ಬಂದುಬಿಟ್ಟೆ. ಸೊ ಫುಲ್ ತಲೆ ಕೂದಲು ಸಿಕ್ಕಾಗಿದೆ ಆ್ಯಂಡ್ ಬಾಚಂಗೆ ತರೋದು ಮರೆತುಬಿಟ್ಟೆ. ಸೊ ಫಸ್ಟು ಆನಿಯನ್ ರಿಂಗ್ಸು ಮತ್ತು ಪ್ರಾನ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಡಿಸ್ಟ್ರಿಕ್ಟ್ 6ಅಲ್ಲಿ ಯೂಶ್ವಲಿ ಆನಿಯನ್ ರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ರಿಸ್ಪಿಯಾಗಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆನಿಯನ್ ರಿಂಗ್ಸ್. ಕ್ಲಿಪ್ ಕೂಡ ನಾನು ಹಾಕ್ಕೊಳ್ಳೋಕ್ಕೆ ಮರ್ತೋಗ್ಬಿಟ್ಟೆ ತಲೆಯದು. ಆ್ಯಂಡ್ ಗೀ ರೋಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಪ್ರಾನ್ ಗೀ ರೋಸ್ಟ್ ಅಂತೂ ಯಾವಾಗಲೂ ನನ್ನ ಫೇವ್ರೆಟ್ಟು, ಅಲ್ಟಿಮೇಟ್ ಆಗಿತ್ತು. ನನಗೆ ಸೂಪರ್ ಬಂದರೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ಚಿಕನ್ ವಿಂಗ್ಸ್ದೊಂದು ಚಿಲ್ಲಿ ಚಿಕನ್ ವಿಂಗ್ಸೋ ಸಮಥಿಂಗ್ ಏನೋ ಆರ್ಡರ್ ಮಾಡಿದ್ವಿ. ಇದು ತುಂಬಾ ಸ್ಪೈಸಿಯಾಗಿ ಏನಿರಲಿಲ್ಲ, ಕರೆಕ್ಟಾಗಿ ಒಂಥರ ಚೈನೀಸ್ ಥರ ಚೆನ್ನಾಗಿತ್ತು. ಅದಾದಮೇಲೆ ಕ್ರಿಸ್ಪಿ ಕಾರ್ನ್ ಆರ್ಡರ್ ಮಾಡಿದ್ವಿ. ಕ್ರಿಸ್ಪಿ ಕಾರ್ನ್ ಕೂಡ ಅಷ್ಟೇ ಆ್ಯಸ್ ಯೂಶ್ವಲ್ ಅದೆಲ್ಲೋದ್ರೂ ಸೂಪರ್ಬಾಗಿರುತ್ತೆ, ಇಲ್ಲೂ ಚೆನ್ನಾಗಿತ್ತು. ಅದಾದಮೇಲೆ ನಾನು ಕೋಲ್ಡ್ ಕಾಫಿ ತೊಗೊಂಡೆ. ಮಮ್ಮಿ ಬಂದು ಮಿಲ್ಕ್ ಶೇಕ್ ತೊಗೊಂಡ್ರು, ಸ್ಮೂದಿ ತೊಗೊಂಡ್ರು. ಕೋಲ್ಡ್ ಕಾಫಿ ಈಸ್ ವಾವ್. ಅದಾದಮೇಲೆ ನಾನು ಅಗೇನ್ ಪ್ರಾನ್ ಪಾಸ್ತಾ ತೊಗೊಂಡೆ. ಸೊ ನಂಗೆ ಪ್ರಾನ್ಸ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಪ್ರಾನ್ಸ್ ಪಾಸ್ತಾನೂ ಅಷ್ಟೇ ಆ್ಯಸ್ ಯೂಶ್ವಲ್ ಸೂಪರ್ಬಾಗಿತ್ತು. ಸೊ ಎಲ್ಲ ತಿಂದು ಆಚೆ ಕಡೆ ಕಾರಿಗೆ ವೆಯ್ಟ್ ಮಾಡ್ತಾಯಿದ್ವಿ ವ್ಯಾಲೆ ಪಾರ್ಕಿಂಗಲ್ಲಿ. ಹಾಗೆ ಒಂದೆರಡು ಫೋಟೋಸ್ ಕೂಡ ತೊಗೊಂಡ್ವಿ ನಾವು. ಅದಾದಮೇಲೆ ಅಲ್ಲೇ ಪಕ್ಕ ಒರಾಯನ್ ಮಾಲ್ಗೆ ಹೋದ್ವಿ. ಒರಾಯನ್ ಮಾಲಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ ಶಾಪಿಂಗಿಗೆ ಅಂತ. ಸೊ ಸ್ಯಾಟರ್ಡೇ ಇದ್ದಿದ್ದರಿಂದ ಕ್ರೌಡ್ ಸಿಕ್ಕಾಪಟ್ಟೆ ಇತ್ತು ಒರಾಯನ್ ಮಾಲಲ್ಲಿ, ಹೆವಿ ಕ್ರೌಡ್. ಜನ ನೀವು ನೋಡ್ಬೋದು ಎಲ್ಲ ಕಡೆನೂ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ವೈಬ್ಸ್ ಚೆನ್ನಾಗಿರುತ್ತೆ ಈ ಥರ ಜನ ಜಾಸ್ತಿ ಇದ್ದಾಗ ಮಾಲ್ಸ್ಗೆ ಹೋಗೋದು. ಆ್ಯಂಡ್ ಆಲ್ಮೋಸ್ಟ್ ಇವಾಗ ಟೈಮ್ 3:34 ಮೇಲೇ ಆಗೋಗ್ಬಿಟ್ಟಿತ್ತು. ನಾವು ಲಂಚ್ ಮಾಡಿದ್ದು ಲೇಟ್ ಆಗಿತ್ತು. ಸೊ ಮಾಲಿಗೆ ಬಂದ್ವಿ ನಾನು ಮಮ್ಮಿ. ಆ್ಯಂಡ್ ಮಮ್ಮಿ ನಾನು ಬಂದುಬಿಟ್ಟು ಇಬ್ಬರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ RMKVಗೆ ಬಂದ್ವಿ. ಫೆಸ್ಟಿವಲ್ ಕಲೆಕ್ಷನ್ಸ್ ಬಂದಿದೆ ಅಂತ ನನಗೆ ಮೆಸೇಜ್ ಬರ್ತಾನೆ ಇತ್ತು ಅಂತ ಇಲ್ಲಿಗೆ ಬಂದ್ವಿ. ಅದೇ ಥರನೇ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇಲ್ಲಿ. ಹೊಸ ತುಂಬ ಕಲೆಕ್ಷನ್ಸ್ ಬಂದಿತ್ತು, ಒಳ್ಳೊಳ್ಳೆ ಡ್ರೆಸ್ಸಸ್ ಇತ್ತು. ಆ್ಯಂಡ್ ನನಗೂ ತುಂಬಾ ಇಷ್ಟ ಆಯಿತು. ಎಲ್ಲ ಹೊಸ ಮಾಡೆಲ್ಸ್ ಬಂದಿತ್ತು. ಆ್ಯಂಡ್ ನಾನು ಬಂದುಬಿಟ್ಟು ಒಂದು 2 ಇಷ್ಟಪಟ್ಟೆ. ಆ್ಯಂಡ್ ಮಮ್ಮಿನೂ ಅಷ್ಟೇ ಒಂದು ಇಷ್ಟಪಟ್ಟರು. ಸೊ ನಾನು ಇಷ್ಟಪಟ್ಟಿದ್ದನ್ನು ನಾನು ಟ್ರೈ ಮಾಡಿದೆ, ಮಮ್ಮಿ ಇಷ್ಟಪಟ್ಟಿದ್ದು ಟ್ರೈ ಮಾಡಿದೆ. ಸೊ ಇದನ್ನು ಟ್ರೈ ಮಾಡಿದೆ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತಿದು. ಆ್ಯಂಡ್ ಇದೂ ಅಷ್ಟೇ. ಇದು ನಾನು ಸೆಲೆಕ್ಟ್ ಮಾಡಿದ್ದು, ಬ್ಲೂ ಕಲರ್ ಮಮ್ಮಿ ಸೆಲೆಕ್ಟ್ ಮಾಡಿದ್ದು. ಸೊ ಯಾವ್ದು ಚೆನ್ನಾಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನು ಯಾವ್ದು ತೊಗೊಂಡೆ ಅಂತಲೂ ನನಗೆ ತಿಳಿಸಿ. ಸೊ ಇವೆರಡನ್ನೂ ಟ್ರೈ ಮಾಡಿದೆ, ಪರ್ಫೆಕ್ಟ್ ಆಗಿತ್ತು. ಬ್ಲೂ ಒಂಚೂರು ಲೂಸ್ ಆಗಿತ್ತು, ಸೊ ಸೈಜಸ್ ಇದೆ ಅಂತ ಅಂದರು. ಆ್ಯಂಡ್ ಮಮ್ಮಿ ಈ ಡ್ರೆಸ್ನ ಟ್ರೈ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಮಮ್ಮಿಗೂ ಕೂಡ. ಸೊ ಹೇಗಿದೆ ಮಮ್ಮಿ ಡ್ರೆಸ್ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಮಮ್ಮಿ. ಆ್ಯಂಡ್ ಸೈಜ್ ಕೂಡ ಅಷ್ಟೇ ಮಮ್ಮಿಗೆ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಬಿಲ್ ಬಂದುಬಿಟ್ಟು 9,700, ಆಲ್ಮೋಸ್ಟ್ 10,000 ಹತ್ರ ಆಯಿತು. ಆ್ಯಂಡ್ ಅಲ್ಲಿಂದ ತೊಗೊಂಡು ನೆಕ್ಸ್ಟ್ ಬಂದುಬಿಟ್ಟು ಹಂಗೆ ಆಚೆ ಬಂದ್ವಿ. ಸೊ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಏನು ಬೇರೆ ಎಲ್ಲಿಗೆ ಹೋಗೋಕ್ಕೆ ಆಗಲಿಲ್ಲ ನಮಗೆ. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇಗೆ ಇಲ್ಲಿ ಒರಾಯನ್ ಮಾಲಲ್ಲಿ ಈ ಥರ ಏನಂತಾರೆ ಡೆಕೋರೇಟ್ ಮಾಡಿದರು, ಅಲ್ಲಿ ಕೂಡ ಜನ ಜಾಸ್ತಿನೇ ಇದ್ದರು. ಆ್ಯಂಡ್ ಪರ್ಫ್ಯೂಮ್ ನಂದು ಖಾಲಿ ಆಗಿತ್ತು ಅಂತ ಪರ್ಫ್ಯೂಮ್ ತೊಗೊಳಕ್ಕೆ ಝಾರಾಗೆ ಬಂದ್ವಿ. ಆ್ಯಂಡ್ ಮಮ್ಮಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ ಪರ್ಫ್ಯೂಮ್ ಬೇಕು ಅಂತ. ಯೂಶ್ವಲಾಗಿ ನನಗೆ ಝಾರಾ ಪರ್ಫ್ಯೂಮ್ಸ್ ತುಂಬಾ ಇಷ್ಟ. ಆ್ಯಂಡ್ ಆಲ್ಸೋ ಇಲ್ಲಿ ಪರ್ಫ್ಯೂಮ್ ತೊಗೊಂಡು ಇವಾಗ ಬಂದ್ವಿ ಮನೆಗೆ. ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ಮಮ್ಮಿ ಡ್ರೆಸ್ಸಸ್ ಸೈಜಸ್ ನೋಡ್ತಾರೆ. ಝಾರಲ್ಲಿ ಯೂಶ್ವಲಾಗಿ ಎಲ್ಲ ತುಂಬ ಸಣ್ಣ ಸೈಜ್ ಡ್ರೆಸ್ಸಸ್ ಇರುತ್ತೆ. ಸೊ ಇದೆಲ್ಲ ಯಾರು ಹಾಕ್ಕೊತಾರೆ ಅಂತ ಮಮ್ಮಿ ಕೇಳ್ತಾಯಿದ್ರು. ಸೊ ಬಟ್ಟೆ ಎಲ್ಲ ತೊಗೊಂಡು ಈಗ ಕಾರ್ ವಾಶ್ ಮಾಡಿಸೋಣ ಅಂತ ಬಂದ್ವಿ. ಕಾರಂತೂ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು. ಅಂದರೆ ನಾನು 2 ವೀಕ್ಸಿಂದ ಕಾರ್ ತೆಗ್ದೇ ಇರಲಿಲ್ಲ. ಸೊ ಮಮ್ಮಿ ನಾನು ಅದನ್ನೇ ಮಾತಾಡ್ತಿದ್ವಿ, ಇಷ್ಟು ಗಲೀಜ್ ಕಾರ್ನ ನಾವು ಇಷ್ಟೊತ್ತು ಹೆಂಗೆ ಆಚೆ ಎಲ್ಲ ತೊಗೊಂಡು ಹೋಗಿದ್ವಿ ಅಂತ. ಡಿಸ್ಟ್ರಿಕ್ಟ್ 6 ಅಷ್ಟೇ ವ್ಯಾಲೆ ಪಾರ್ಕಿಂಗಿಗೆ ಕಾರ್ನ ಕೊಡುವಾಗ ನಮಗೆ ಸಹಿ ಹಾಕ್ತಿತ್ತು, ಅಷ್ಟು ಧೂಳು ಹಿಡಿದಿತ್ತು. ಲೈಕ್ 2 ವೀಕ್ಸಿಂದ ಕಾರ್ನ ವಾಶೇ ಮಾಡಿರಲಿಲ್ಲ, ಫುಲ್ಲು ಧೂಳಾಗ್ಬಿಟ್ಟಿತ್ತು. ಸೊ ಈಗ ನನ್ನ ಕಾರ್ನ ವಾಶ್ ಮಾಡಿಸ್ತಾ ಇದ್ದೀನಿ. ಕಾರ್ನ ಕ್ಲೀನಾಗಿ ವೈಪ್ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಕಾರ್ ನೋಡೋ ಥರ ಇದೆ. ಎತ್ಕೊಂಡು ಹೋದಾಗಂತೂ ತುಂಬಾ ಗಲೀಜಾಗಿತ್ತು. ಒಳಗಡೆನೂ ಎಲ್ಲ ಕ್ಲೀನಾಗಿ ಧೂಳೆಲ್ಲ ತೆಗ್ದು ಕ್ಲೀನ್ ಮಾಡಿದ್ರು, ಸಿಕ್ಕಾಪಟ್ಟೆ ಗಲೀಜಿತ್ತು. ಸೊ ಈಗ ಕಾರ್ ಎತ್ಕೊಂಡು ಮನೆಗೆ ಹೋಗೋಣ. ಮನೆ ಹತ್ರ ಬಂತು, ಕಾರ್ನ ಪಾರ್ಕ್ ಮಾಡಿದೆ. ಇವಾಗ ಕಾರಂತೂ ಏನೋ ಕ್ಲೀನ್ ಆಯಿತು. ಬಟ್ ನಂದು 2 ವೀಲರ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಅದು ಫುಲ್ ಧೂಳು ಹಿಡಿದ್ಬಿಟ್ಟಿದೆ. ಸೊ ನೆಕ್ಸ್ಟು 2
ಒಂಥರ ಬೇಜಾರು ನಮಗೆ ಒಬ್ಬನೇ ಇರ್ತಾನೆ ಮನೇಲಿ ಅಂತ. ನಿಮಗೂ ಆ ಥರ ಫೀಲ್ ಆಗುತ್ತಾ? ಡೆಫಿನೆಟಾಗಿ ಪೆಟ್ ಪೇರೆಂಟ್ಸ್ ಯಾರೇ ಇದ್ರು ಅವ್ರಿಗೆ ಅದೇ ಥರನೇ ಫೀಲ್ ಆಗುತ್ತೆ, ಮನೇಲಿ ಒಬ್ಬರೇ ಬಿಟ್ಟು ಹೋಗಬೇಕು ಅಂತಂದರೆ. ಆಚೆ ಇದ್ರೂ ಕೂಡ ನನಗೆ ಅವನ ಮೇಲೆ ಹೊಡ್ಕೊತಾ ಇರುತ್ತೆ. ಲೈಕ್ ಅವ್ನು ಏನು ಮಾಡ್ತಿರ್ತಾನೆ, ಪಾಪ ಮಲಗಿರ್ತಾನ, ಅವನಿಗೆ ಅದು ಬೊಗಳ್ತಾ ಇರ್ತಾನ, ಟಯರ್ಡ್ ಆಗ್ತಾನ ನಮ್ಮನ್ನ ಹುಡುಕಿ ಅಂತ. ರೂಮಿಗೆ ಬಂದು ಮಲ್ಕೊಂಡ್ಬಿಡ್ತಾನೆ ಅನಿಸುತ್ತೆ. ಗಲಾಟೆ ಏನು ಮಾಡಲ್ಲ ಜನರಲಾಗಿ. ಅದಕ್ಕೆ ಅವನಿಗೆ ಅಂತ ನಾನು ಟಿ ವಿ ಕೂಡ ಹಾಕಿಟ್ಬಿಟ್ಟು ಹೋಗಿರ್ತೀನಿ, ಸೊ ದಟ್ ಅವ್ನು ಟಿ ವಿ ನೋಡ್ತಾ ಇದ್ರೆ, ಲೈಕ್ ಟಿ ವಿ ಹಾಕಿದರೆ ಅವ್ನಿಗೆ ಯಾರೋ ಇರೋ ಥರ ಇರುತ್ತೆ, ಅದು ಅವ್ನು ಕೇಳಿಸ್ಕೊತಾ ಇರ್ತಾನೆ, ನೋಡ್ತಾ ಇರ್ತಾನೆ ಅಂತ. ಸೊ ಇವಾಗ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು, ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಮಾರ್ನಿಂಗ್ ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ದು, ತಲೆ ಕೂಡ ಇನ್ನೂ ಬಾಚಿಲ್ಲ. ಈಗ ತಲೆ ಬಾಚ್ಕೊಂಡು ಆ್ಯಂಡ್ ಮುಖನೂ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯೂಶ್ವಲಾಗಿ ನಾನು ಯಾವಾಗಲೂ ಯಾವುದೇ ಐಲೈನರ್ ತೊಗೊಂಡು ನನಗೆ ಸ್ಮಡ್ಜ್ ಆಗ್ತಾಯಿತ್ತು. ನಾನು ತುಂಬ ಸ್ವೆಟ್ ಆಗೋದ್ರಿಂದ ಸಿಕ್ಕಾಪಟ್ಟೆನೇ ಸ್ಮಡ್ಜ್ ಆಗ್ತಿತ್ತು. ನಾನು ಎಷ್ಟು ಐಲೈನರ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಈಗ ರೀಸೆಂಟಾಗಿ ಲ್ಯಾಕ್ಮಿನ ಒಂದು ಐಲೈನರ್ ತೊಗೊಂಡಿದ್ದೆ. ಒಂದು ಚೂರು ಕೂಡ ನನಗೆ ಸ್ಮಡ್ಜೇ ಆಗಿಲ್ಲ, ಕ್ಲೀನಾಗಿ ಕೂತಿದೆ. ಬೆಳಗಿಂದ ಇಷ್ಟೊತ್ತವರೆಗೂ ನಾನು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದರೂ ಕೂಡ ಬಿಸಿಲಲ್ಲಿದ್ದೆ ಆ್ಯಂಡ್ ಆಲ್ಸೋ ಫುಲ್ ಸ್ವೆಟ್ ಆಗಿದ್ರೂ ನಾವೊಂದು ಚೂರು ಐಲೈನರ್ ಸ್ಮಡ್ಜ್ ಆಗಿ. ಐ ರಿಯಲಿ ಲವ್ ದಿಸ್ ಐಲೈನರ್. ಸೊ ಇವಾಗ ಹೋಗ್ಬಿಟ್ಟು ಐಲೈನರ್, ಲಿಪ್ಸ್ಟಿಕ್ ಎಲ್ಲ ವಾಶ್ ಮಾಡಬೇಕು. ನನ್ನ ಮುಖಕ್ಕಂತೂ ಏನು ಹಚ್ಚಲ್ಲ ಎಕ್ಸೆಪ್ಟ್ ಕ್ರೀಮ್. ನಾನು ಯೂಶ್ವಲಾಗಿ ಯಾವುದೇ ರೀತಿಯಾದ ಮೇಕಪ್ ಯೂಸ್ ಮಾಡೋದೇ ಇಲ್ಲ, ನಾರ್ಮಲ್ ಕ್ರೀಮ್ ಮಾತ್ರನೇ ಯೂಸ್ ಮಾಡೋದು. ಸೊ ಇವಾಗ ಅದನ್ನೆಲ್ಲ ತೆಗ್ದು ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಬೇಕು. ಸೊ ಆಫ್ಟರ್ ಅ ಲಾಂಗ್ ಡೇ ಮನೆಗೆ ಬಂದ್ವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ವಿ ರಿಯಲಿ ಎಂಜಾಯ್ಡ್ ಇಟ್. ಒಳ್ಳೆ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಊಟ ತಿಂದ್ವಿ ಆ್ಯಂಡ್ ಶಾಪಿಂಗ್ ಮಾಡಿದ್ವಿ. ಲೈಕ್ 1 ವೀಕ್ ಫುಲ್ಲು ಸಿಕ್ಕಾಪಟ್ಟೆ ವರ್ಕ್ ಇತ್ತು ಆ್ಯಂಡ್ ಆ ವೀಕಲ್ಲಿ 1 ಡೇ ಈ ಥರ ಸ್ಪೆಂಡ್ ಮಾಡಿದ್ದು ಮಮ್ಮಿ ಜೊತೆಗೆ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಬಗ್ಗೆ ಶಾಪಿಂಗ್ ಕೂಡ ಆಯಿತು ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಶಾಪಿಂಗ್ ಮಾಡಿರ್ತೀರಾ ಅಂತ. ಸೊ ಎವ್ರಿ ಒನ್ ಹ್ಯಾವ್ ಅ ಬ್ಯೂಟಿಫುಲ್ ಫೆಸ್ಟಿವಲ್. ಅಂದರೆ ಫೆಸ್ಟಿವಲ್ನ ಎಲ್ಲರೂ ಎಂಜಾಯ್ ಮಾಡಿ, ಎಲ್ಲ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಂಡ್ ಮಾಡ್ಕೊತೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಸ್, ಆ್ಯಂಡ್ ಐ ಹೋಪ್ ಇದೇ ಥರ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೈಮ್ ಸಿಕ್ಕಿದಾಗೆಲ್ಲ ಡೆಫಿನೆಟಾಗಿ ನಾನು ಇನ್ಮೇಲಿಂದ ವೀಡಿಯೋಸ್ ಮಾಡ್ತೀನಿ ಅಂತ ನನಗೆ ನಾನೇ ಪ್ರಾಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಎಸ್, ಆ್ಯಂಡ್ ಯಾ, ದಟ್ಸ್ ಇಟ್. ಬಾಯ್ ಎವ್ರಿಬಡಿ. ಲವ್ ಯು ಆಲ್. ಟೇಕ್ ಕೇರ್.